ನೋಡಿ, ಇದು ಸೋರೆಕಾಯಿ ಕುಡಿ ನೋಡಿರ್ತೀರಲ್ಲ, ಸೋರೆಕಾಯಿ ಕುಂಬಳಕಾಯಿ ಸೋರೆಕಾಯಿ ಅದರದ್ದು ಕುಡಿನ ನೀಟಾಗಿ ಸ್ವಲ್ಪ ಎರಡೆರಡೆಲೆ ಇರೋದನ್ನ ತಂದುಬಿಟ್ಟು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀವಿ. ತೊಳಿತೀನಿ ಈಗ ಒಂದ್ಸಲಿ. ತೊಳೆದ್ಬಿಟ್ಟು ಅದಕ್ಕೆ ಈಗ ಇದಕ್ಕೆ ಸ್ವಲ್ಪ ಹೆಸರು ಕಾಳು, ಒಂದು ಮುಷ್ಟಿಯಷ್ಟು ಇದ್ದರೆ ಸಾಕು. ಒಂದು ಮುಷ್ಟಿಯಷ್ಟು ತೊಗರಿಕಾಳು, ತೊಗರಿಬೇಳೆ, ಅವರೆಬೇಳೆ, ಹೆಸರು ಕಾಳು ಮೂರನ್ನು ಸ್ವಲ್ಪ ಸ್ವಲ್ಪ ಹಾಕಿ ತೊಳ್ಕೊಳ್ಳೋಣ. ಒಂದು ಸ್ವಲ್ಪ ಇದು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದು ಹಿಡಿಯುವಷ್ಟು ಕಾಯಿ, ಹಸಿ ಕರಿಬೇವಿನ ಸೊಪ್ಪಿದ್ರೆ ತಾಳಿ ಚೆನ್ನಾಗಿರುತ್ತೆ. ಅದಕ್ಕೆ ಕಾಯಿನೂ ಹಾಕೋಣ ಕೂಗ್ಸೋಕ್ಕೆ. ಕಾಯಿ, ಎರಡು ಗ್ಲಾಸ್ ನೀರು ಹಾಕೋಣ. ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಾನು ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಕೂಗಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪಿದ್ರೆ ಹಾಕಿ. ಹಸಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗೋಕ್ಕೆ ತಂದಿಲ್ಲ ನಾವು, ಹಂಗೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಆಗುತ್ತೆ. ಕೂಗಿದ ಮೇಲೆ ನೋಡಿ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ರಿ. ತುಂಬ ಚೆನ್ನಾಗಿರುತ್ತೆ ಸಾರು. ಮೊಸಪ್ಪು ನೀವು ಈ ಥರ ಸೊಪ್ಪಲ್ಲಿ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ರೆಡಿ ಆಯಿತು ಸಾರು. ಈಗ ರಸನ ತೆಗೆದುಬಿಟ್ಟು ಇಟ್ಕೊಂಡು ಹಂಗೆ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಅಷ್ಟು ರಸ ಹಾಕ್ಕೊಳ್ತೀವಿ. ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟನ್ನು ರಸ ಹಾಕಿ. ಈಗ ಸಾರು ರುಚಿಯಾದ ಮೊಸಪ್ಪು ರೆಡಿ ಆಯಿತು. ಸೋರೆ ಕುಡಿದು ಮೊಸಪ್ಪು ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ತೆಗೆದಿಟ್ಟಿದ್ದೀನಲ್ಲ, ಅದು ರಸ ಬೇಕಾದಷ್ಟು ನಮ್ಗೆ ಹಾಕ್ಕೊಳ್ತೀವಿ. ಹಾಕ್ಕೊಂಡ್ರೆ ಚಾಯ್ ಸಾರು ರೆಡಿ ಆಯಿತು. ನೋಡಿ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೋರೆ ಕುಡಿ ಮೊಸಪ್ಪು ರೆಡಿ ಆಯಿತು.